ಪರಿಸರ ವ್ಯವಸ್ಥೆ ಎಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ನಾವು ಕಂಡ ಹಾಗೆ ನಾವು ನಮ್ಮ ಸುತ್ತಮುತ್ತ ಅನೇಕ ರೀತಿಯಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಗಳನ್ನು ನಾವು ನೋಡ್ತೀವಿ. ಅದು ಬೆಟ್ಟಗುಡ್ಡ ಪ್ರದೇಶ ಇರ್ಬೋದು, ಕಾಡಿನ ಪ್ರದೇಶ ಇರ್ಬೋದು, ಹುಲ್ಲುಗಾವಲು ಪ್ರದೇಶ ಇರ್ಬೋದು, ಜಲಾಶಯಗಳ ಪ್ರದೇಶ ಇರ್ಬೋದು, ಒಂದು ಕೊಳ ಅಥವಾ ಕೆರೆಯಂತಹ ಒಂದು ಪರಿಸರ ವ್ಯವಸ್ಥೆ ಇರ್ಬೋದು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಗಳನ್ನು ನಾವು ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ನೋಡ್ತೀವಿ. ಯಾವುದೇ ಪರಿಸರಕ್ಕೆ ನೀವು ಹೋದರೂ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಫುಡ್ ಚೈನ್ ಅನ್ನು ನೀವು ಗಮನಿಸಬಹುದು. ಫುಡ್ ಚೈನ್ ಅಂದ್ರೆ ಏನು? ಆಹಾರ ಸರಪಳಿ ಅಂತಂದ್ರೆ ಉತ್ಪಾದಕ ಮತ್ತು ಉಪಭೋಗಿಗಳ ನಡುವೆ ಇರುವ ಒಂದು ಸಂಬಂಧವನ್ನು ನಾವು ಆಹಾರ ಸರಪಳಿ ಅಂತ ಕರಿತೀವಿ. ಹೌದಾ? ಈಗ ನಾವು ಹುಲ್ಲುಗಾವಲು ಪ್ರದೇಶಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿ ಹುಲ್ಲಿರುತ್ತೆ, ಹುಲ್ಲನ್ನ ಮಿಡತೆ ತಿನ್ನುತ್ತೆ, ಮಿಡತೆಯನ್ನ ಕಪ್ಪೆ ತಿನ್ನುತ್ತೆ, ಕಪ್ಪೆಯನ್ನ ಹಾವು ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ. ಈಗ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಯಲ್ಲಿರುವ ಒಂದು ಫುಡ್ ಚೈನ್ ಅದು. ಹಾಗೇನೆ ನೀವು ಈ ತರ ಒಂದು ಜಲಾಶಯದ ಇದಕ್ಕೆ ಬಂದ್ರೆ ನೀವು ಈಗ ನಾವು ಇವತ್ತು ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿದೆ. ಅದು ಕಾಣ್ತಾ ಇದೆ ನಮ್ಮ ಮಕ್ಕಳೇ, ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಅದು ತುಂಗಭದ್ರಾ ಡ್ಯಾಮ್ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಈಗ ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿದ್ದೀವಿ. ಇಲ್ಲಿ ನಾವು ನಿಮ್ಮನ್ನೇನಾದ್ರೂ ಒಂದು 10 ನಿಮಿಷ ನಾವು ನಿಮ್ಮನ್ನ ನೀರಿಗಿಳಿಸ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ವೀಕ್ಷಣೆ ಮಾಡಿದ್ರೆ ನೀರಿನಲ್ಲಿ ಸಣ್ಣದಾಗಿರ್ತಕ್ಕಂಥ ಚಿಟ್ಟೆ ಅಂತ ಜೀವಿಗಳನ್ನು ನೀವು ನೋಡ್ಬೋದು. ಹಾಗೇನೆ ಹಸಿರಾಗಿರ್ತಕ್ಕಂಥ ಪಾಚಿ ಅಂತವುಗಳನ್ನು ನೋಡ್ಬೋದು, ಸಣ್ಣ ಮೀನುಗಳನ್ನು ನೋಡ್ಬೋದು, ದೊಡ್ಡ ಮೀನುಗಳನ್ನು ನೋಡ್ಬೋದು. ಅಂದ್ರೆ ಈಗ ಏನಾಗ್ತದೆ ಅಂದ್ರೆ ನೀಲಿ ಹಸಿರು ಪಾಚಿಗಳು ಇರ್ಬೋದು ಅಥವಾ ಸಣ್ಣದಾಗಿರ್ತಕ್ಕಂಥ ಹುಲ್ಲಿನಂತಹ ಸಸಿಗಳಿರ್ಬೋದು, ಅಂಥವುಗಳನ್ನು ಕೀಟಗಳು ತಿನ್ನುತ್ತವೆ. ಕೀಟಗಳನ್ನು ಅಲ್ಲಿ ಸಣ್ಣ ಮೀನುಗಳು ತಿಂತವೆ, ಸಣ್ಣ ಮೀನುಗಳನ್ನು ದೊಡ್ಡ ಮೀನುಗಳು ತಿಂತವೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಇಲ್ಲಿಯೂ ಕೂಡ ನಾವೊಂದು ಫುಡ್ ಚೈನನ್ನು ಗಮನಿಸಬಹುದು. ಆನಂತರ ಈಗ ಈ ಡ್ಯಾಮು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದೆ ಅನ್ನೋದು ನಿಮಗೆ ಗೊತ್ತಿದೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿದೆ. ತುಂಗಭದ್ರಾ ಎಲ್ಲಿ ಹುಟ್ಟುತ್ತದೆ? ಯಾರಿಗೆ ಗೊತ್ತಿದೆ? ಸಹ್ಯಾದ್ರಿ ಪರ್ವತಗಳಲ್ಲಿ ಹುಟ್ಟುತ್ತಾ ಇದೆ. ತುಂಗಾ ಮತ್ತು ಭದ್ರಾ ಅಂತಕ್ಕಂಥ 2 ನದಿಗಳಲ್ಲಿ ಹುಟ್ಟುತ್ತವೆ. ಅಲ್ಲಿಂದ ಬಂದು ಭದ್ರಾವತಿ ಹತ್ರ ಕೂಡಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಸೇರಿ ಅಲ್ಲಿಂದ ತುಂಗಭದ್ರಾ ಆಗಿ ಇಲ್ಲಿ ಬರ್ತದೆ. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಆ ನದಿಯ ದಂಡೆಗಳಲ್ಲಿ 2 ದಂಡೆಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪಟ್ಟಣಗಳು, ನಗರಗಳನ್ನೆಲ್ಲ ದಾಟ್ಕೊಂಡು ಇಲ್ಲಿ ಬರ್ತದೆ. ಅನೇಕ ರೀತಿಯಾಗಿರ್ತಕ್ಕಂತಹ ಕಾರ್ಖಾನೆಗಳು ಕೂಡ ಈ ನದಿಯ ದಂಡೆಯ ಮೇಲೆ ಇದ್ದಾವೆ. ಆ ಕಾರ್ಖಾನೆಗಳಿಂದ ಬರ್ತಕ್ಕಂಥ ಹೊಲಸು, ಪಟ್ಟಣಗಳಿಂದ ಬಂದಿರತಕ್ಕಂಥ ಚರಂಡಿ ರೊಚ್ಚು ಹಾಗೂ ಇನ್ನು ಅನೇಕ ಕಡೆಗಳಲ್ಲಿ ಮನುಷ್ಯರು ಸ್ವತಃ ಅವರು ಬಂದು ಆ ನೀರನ್ನು ಮಲಿನಗೊಳಿಸ್ತಕ್ಕಂಥದ್ದು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ನೀವು ಮೈಲಾರದ ಹತ್ರ ಹೊಳೆಗೆ ಏನಾದರೂ ಹೇಳಿದ್ರೆ ಆ ಹೊಳೆಯಲ್ಲಿರ್ತಕ್ಕಂಥ ನೀರನ್ನು ಸ್ವಲ್ಪ ತಗೊಂಡು ಹಿಂಗೆ ಅಂದರೆ ಸಾಕು, ನಿಮ್ಮ ಮೂಗಿನ ಹತ್ರ ತಂದರೆ ಸಾಕು, ಅಲ್ಲಿ ಎಷ್ಟು ಕೆಟ್ಟದಾಗಿರ್ತಕ್ಕಂಥ ನೀರಿನ ಒಂದು ವಾಸನೆ ಬರ್ತದಂದರೆ ಅಷ್ಟು ಕೆಟ್ಟ ನೀರಿನ ವಾಸನೆ ಬರ್ತದೆ. ಅಲ್ಲಿ ಮೈಲಾರದ ಹತ್ರ ಬರುವಷ್ಟೊತ್ತಿಗೆ ಶಿವಮೊಗ್ಗ ಇರ್ಬೋದು, ಭದ್ರಾವತಿ ಇರ್ಬೋದು, ಹೊನ್ನಾಳಿ ಇರ್ಬೋದು, ದಾವಣಗೆರೆ ಇರ್ಬೋದು, ಹರಿಹರ ಇರ್ಬೋದು, ನ್ಯಾಮಸಿ ಇರ್ಬೋದು, ಹೀಗೆ ಅನೇಕ ದೊಡ್ಡ ದೊಡ್ಡ ಪಟ್ಟಣಗಳ ಎಲ್ಲ ಚರಂಡಿ ರೊಚ್ಚನ್ನು ತುಂಗಭದ್ರಾ ನದಿಗೆ ಬಂದು ಸೇರುವುದರಿಂದ ನೀರಲ್ಲಿ ಹೊಲಸಾಗ್ತದೆ. ಈ ನೀರು ಹೊಲಸಾಗುವಿಕೆಯನ್ನು ನಾವೇನಂತ ಕರಿತೀವಿ ಅಂದರೆ ಜಲಮಾಲಿನ್ಯ ಅಂತ ಹೇಳ್ತೀವಿ. ಈ ಜಲಮಾಲಿನ್ಯವನ್ನು ನಾವು ತಡೆಯಬೇಕಪ್ಪ ಅಂತಂದರೆ ಊರಿನಿಂದ ಬರ್ತಕ್ಕಂಥ ಚರಂಡಿ ರೊಚ್ಚನ್ನು ಸಂಸ್ಕರಣೆ ಮಾಡಬೇಕು. ಅಂದರೆ ಅಪಾಯಕಾರಿ ಅಲ್ಲದ ಸ್ಥಿತಿಗೆ ಆ ನೀರನ್ನು ತರಬೇಕು, ಹೊಲಸನ್ನು. ನಂತರ ಆ ಒಂದು ಕಾರ್ಖಾನೆಗಳು, ನದಿ ದಂಡೆಯ ಮೇಲೆ ಇರ್ತಕ್ಕಂಥ ಅನೇಕ ಕಾರ್ಖಾನೆಗಳಿದ್ದಾವೆ. ಆ ಕಾರ್ಖಾನೆಗಳಿಂದ ಬರ್ತಕ್ಕಂಥ ಅನುಪಯುಕ್ತ ವಸ್ತುಗಳೇನಂತಲ್ಲ ಅದನ್ನು ಕೂಡ ಹಾನಿಕಾರಕವಲ್ಲದ ಸ್ಥಿತಿಗೆ ಪರಿವರ್ತಿಸಿ ನದಿಗೆ ಬಿಡಬೇಕು. ಹಾಗೂ ಇನ್ನು ಕೆಲವಷ್ಟು ಕಾರ್ಖಾನೆಗಳಿಂದ ಬಿಸಿ ನೀರನ್ನು ಈ ಒಂದು ನದಿಗಳಿಗೆ ಬಿಡಲಾಗ್ತದೆ. ಆ ಬಿಸಿ ನೀರು ನದಿಗಳಿಗೆ ಬಿಡೋದ್ರಿಂದ ಏನಾಗ್ತದೆ ಅಂದರೆ ಈ ಒಂದು ನದಿ ಪಾತ್ರಗಳಲ್ಲಿ ವಾಸ ಮಾಡಿರ್ತಕ್ಕಂತಹ ಜಲಚರ ಜೀವಿಗಳಿಗೆ ಜೀವಕ್ಕೆ ಕುತ್ತು ಉಂಟಾಗ್ತದೆ. ಸೊ ಹಾಗಾಗಿ ಅವುಗಳನ್ನೆಲ್ಲ ನಾವು ತಡೆ ಹಿಡಿದ್ರೆ ನಾವು ನಮ್ಮ ಜಲಮಾಲಿನ್ಯವನ್ನು ನಿಯಂತ್ರಣ ಮಾಡಬಹುದು. ಜಲಮಾಲಿನ್ಯದಿಂದ ಈ ಜಲ ಪರಿಸರದಲ್ಲಿರುವಂಥ ಜೀವವೈವಿಧ್ಯ ನಾಶ ಆಗುತ್ತೆ. ಖಂಡಿತ. ಈಗ ನಮಗೆ ಏನಂತಂದರೆ ಅನೇಕ ಕಾರ್ಖಾನೆಗಳಿದ್ದಾವೆ. ಆ ಕಾರ್ಖಾನೆಗಳಿಂದ ಬರ್ತಕ್ಕಂಥ ಹೊಲಸು ಏನಿರ್ತಾರೆ ಸರ್, ಅದು ಅಪಾಯಕಾರಿ ಸ್ಥಿತಿಯಲ್ಲಿ ಇರ್ತದೆ, ವಿಷಕಾರಿ ಸ್ಥಿತಿಯಲ್ಲಿ ಇರ್ತದೆ. ಅಂಥದ್ದನ್ನು ಇಲ್ಲಿರ್ತಕ್ಕಂಥ ಜಲಚರ ಜೀವಿಗಳ ತಮ್ಮ ಜೀವನ ಚಕ್ರದಲ್ಲಿ ಅಳವಡಿಸಿಕೊಂಡಾಗ ಅವುಗಳ ಸಂತತಿ ನಾಶ ಆಗ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ವಿಜ್ಞಾನ ಶಿಕ್ಷಕರ ಅಭಿಪ್ರಾಯದ ಪ್ರಕಾರ ಈ ಪರಿಸರಗಳು 3-4 ವಿಧದ ಪರಿಸರಗಳು ಬರುತ್ತೆ. ಜಲ ಪರಿಸರ, ವಾಯು ಪರಿಸರ ಮತ್ತು ಭೂ ಪರಿಸರ ಅಂತ ಬರುತ್ತೆ. ಅದರಲ್ಲಿ ಈಗಾಗಲೇ ನೀವು ಭೂ ಪರಿಸರದ ಬಗ್ಗೆ ತಿಳ್ಕೊಂಡ್ರಿ. ಜಲ ಪರಿಸರದಲ್ಲಿರುವಂಥ ಜೀವವೈವಿಧ್ಯತೆ ಹಾಳಾಗುತ್ತೆ ಅಂತಲೂ ಅವರ ಅಭಿಪ್ರಾಯ ಇದೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಎಲ್ಲ ವಿಧದ ಪರಿಸರಗಳನ್ನು ಕೂಡ ಸಂರಕ್ಷಿಸಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ.
ನಾವು ನಮ್ಮ ಎಕೋ ಕ್ಲಬ್ ವತಿಯಿಂದ ಬಂದು ಇವತ್ತು ಈ ವಿಷಯವನ್ನು ಎಕೋ ಕ್ಲಬ್ ಸರ್ JC ಬೋಸ್ ಇಕೋ ಕ್ಲಬ್ ಶ್ರೀ ಕುದುರೆ ಕರಿಯಪ್ಪ ಸರ್ಕಾರಿ ಪ್ರೌಢಶಾಲೆಯಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಜಲ ಪರಿಸರವನ್ನು ಕೂಡ ನಾವು ಇವತ್ತು ನೋಡಿದ್ದೀವಿ. ಅದು ಹೇಗೆ ಹಾಳಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನೋಡ್ಕೊಂಡಿದ್ದೀವಿ. ಹಾಗಾಗಿ ಮುಂದೆ ನಾವೇನು ಮಾಡೋಣ, ಜಲ ಪರಿಸರವನ್ನು ಉಳಿಸೋಣ, ಮುಂದಿನ ಪೀಳಿಗೆಗಾಗಿ ಉಳಿಸೋಣ. ಥ್ಯಾಂಕ್ ಯು. ಜಲ ಮಾಲಿನ್ಯವನ್ನು ಧನ್ಯವಾದಗಳು ಸರ್. ಥ್ಯಾಂಕ್ ಯು.